Hi friends, welcome again to my channel. We did last class in continental drift theory, and today we are going to deal with interior of the Earth. Interior of the Earth. This is most important. It's most important for prelims and mains. Every year ಕ್ವಶನ್ ಕೇಳ್ತಾನೆ ಇದ್ದಾರೆ ಯಾವುದ್ರ ಮೇಲೆ ಈ ಇಂಟೀರಿಯರ್ ಆಫ್ ದಿ ಅರ್ತ್. ನೆಕ್ಸ್ಟ್ ಜಿಯೋಗ್ರಫಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂದರೆ ಇಂಟೀರಿಯರ್ ಆಫ್ ದಿ ಅರ್ತ್ ನಮಗೆ ಗೊತ್ತಾಗಲೇಬೇಕು. ದಟ್ಸ್ ಓನ್ಲಿ ನಾನು ಇವತ್ತು ಇಂಟೀರಿಯರ್ ಆಫ್ ದಿ ತೊಗೊಂಡಿದ್ದೀನಿ. ಇಂಟೀರಿಯರ್ ಆಫ್ ದಿ ಅರ್ತ್ ಅಷ್ಟೇ ಕಲೀಲಿಕ್ಕೆ ತೊಗೊಂಡಿದ್ದೀನಿ. ಸೊ ವಿ ಆರ್ ಡೀಲಿಂಗ್ ವಿತ್ ಟುಡೇ ಇಂಟೀರಿಯರ್ ಆಫ್ ದಿ ಅರ್ತ್. ಫಸ್ಟ್ ಇಂಟೀರಿಯರ್ ಆಫ್ ದಿ ಅರ್ತ್ ಓವರ್ವ್ಯೂ ನೋಡೋದಾದರೆ ನಾನಿವತ್ತು ಟುಡೇಸ್ ಕ್ಲಾಸ್ನಲ್ಲಿ ಓಲ್ಡರ್ ವ್ಯೂ ದಟ್ ಈಸ್ ಸಿಯಾಲ್, ಸೀಮಾ ಆ್ಯಂಡ್ ನೀಫೆ ಬಗ್ಗೆ ಹೇಳ್ತೇನೆ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ದಟ್ ಈಸ್ ಸೋರ್ಸಸ್. Sources are two types: direct sources and indirect sources. Indirect sources and recent view is seismic waves. ಇಲ್ಲಿ ಬರ್ತೀನಿ. recent waves, that is seismic waves. Indirect sources ಕೂಡ ಈ seismic waves ಬರುತ್ತೆ. This is most important, and I will explain it what is seismic waves ಎಲ್ಲ ನೆಕ್ಸ್ಟ್ ಓವರ್ ದ ಪೀರಿಯಡ್ ಇನ್ ದೀಸ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ in interior of the earth definition or introduction, that is earth is divided into concentric layers. What is concentric layers anta heltini. Concentric layers, earth is divided into concentric layers. These layers are known as crust and mantle. These layers are known as crust, mantle, core. ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ರಸ್ಟ್ ಅಂದರೆ ಏನು, ಮ್ಯಾಂಟಲ್ ಅಂದರೆ ಯಾವುದು, ಕೋರ್ ಅಂದರೆ ಯಾವುದು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇಂಟೀರಿಯರ್ ಆಫ್ ದಿ ಅರ್ತ್, ಇನ್ ಇಂಟೀರಿಯರ್ ಆಫ್ ದಿ ಅರ್ತ್ radius is more than 6000 kilometers ಇದೆ. ಸೊ therefore the study of the interior is very difficult. Study of the interior of the earth is very difficult. ಸೋರ್ಸಸ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತವೆ ಅರ್ತ್ ಯಾವ ಥರ ಇರ್ಬೋದು ಅಂತ ನಾವು ಅಸಂಪ್ಷನ್ ಮಾಡ್ಬೋದು ಅಷ್ಟೇ. ಅರ್ತ್ ಇದೇ ರೀತಿ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ 6000 ಕಿಲೋಮೀಟರ್ಸ್ ರೇಡಿಯಸ್ ಇದೆ ಅಂದರೆ ಅದನ್ನು ಯಾರಿಗೂ ಅಲ್ಲಿ ಹ್ಯೂಮನ್ಸಿಗೆ ಸಾಧ್ಯನೇ ಇಲ್ಲ ಕೆಳಗಡೆ ಹೋಗಿ ನೋಡಲಿಕ್ಕೆ. ಬಿಕಾಸ್ ಪ್ರೆಷರ್, ಟೆಂಪ್ರೇಚರ್ ಆ್ಯಂಡ್ ಹೈ ಡೆನ್ಸಿಟಿ ಕಾರಣದಿಂದ ಭೂಮಿಗೆ ಆಳದಲ್ಲಿ ಹೋಗಿ ಯಾರಿಗೂ ನೋಡಲಿಕ್ಕಾಗೋದಿಲ್ಲ. ಈ ಡಿಫಿಕಲ್ಟ್ನ ಕಡಿಮೆ ಮಾಡಲಿಕ್ಕೆ ಇರೋದೇ ಸೋರ್ಸಸ್. ವಾಟ್ ಆರ್ ದ ಸೋರ್ಸಸ್? ಇನ್ ಸೋರ್ಸಸ್ ಆರ್ ಟೂ ಟೈಪ್ಸ್: direct sources and indirect sources. Direct sources or indirect sources. I will start with direct sources. What are the direct sources? First one is digging of hole. Includes studying deep mines. This includes studying of deep
mines as well as deep ocean drilling project. Deep ocean drilling ಪ್ರಾಜೆಕ್ಟ್. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟ್ ಈಸ್ ಡೀಪ್ ಮೈನ್ಸ್ ಆ್ಯಂಡ್ ಡೀಪ್ ಓಷನ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್. ಡಯಾಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದರೆ, ದಿಸ್ ಈಸ್ ಅರ್ತ್, ದಿಸ್ ಈಸ್ ಓಷನ್ ಕ್ರಸ್ಟ್. Okay, on this is water on ocean crust, here deep mines, here boat or vessel. Through vessel ನಿಂದ ನಾವು ಡ್ರಿಲ್ಲಿಂಗ್ ಆಫ್ ಓಷನ್, ದಟ್ ಈಸ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ ಆಫ್ ಓಷನ್. ಓಕೆ, ಓಷನ್ನೇ 6 ಕಿಲೋಮೀಟರ್ಸ್ ಇದೆ, ಇದು 6 ಕಿಲೋಮೀಟರ್ಸ್. ಸೊ ಓನ್ಲಿ ಡ್ರಿಲ್ ಮಾಡೋಕ್ಕಾಗೋದು ಓಷನ್ ಡ್ರಿಲ್ಲಿಂಗ್ ಇಸ್ ಪ್ರಾಜೆಕ್ಟ್ ಇಸ್ ಅಪ್ ಟು 12 ಕಿಲೋಮೀಟರ್ಸ್, ಬಟ್ ಡೀಪ್ ಮೈನ್ಸ್ ಓನ್ಲಿ ಅಪ್ ಟು 3 ಕಿಲೋಮೀಟರ್ಸ್. ಇಲ್ಲಿವರೆಗೂ ಆಗಿರೋ ಸಾಧ್ಯವಾಗಿರೋದು ಡೀಪ್ ಮೈನಿಂಗ್ ಇಸ್ ಅಪ್ ಟು 3 ಕಿಲೋಮೀಟರ್ ಆ್ಯಂಡ್ ಓಷನ್ ಡ್ರಿಲ್ಲಿಂಗ್ ಇಸ್ ಅಪ್ ಟು 12 ಕಿಲೋಮೀಟರ್. ವೈ ಡೀಪ್ ಮೈನ್ಸ್ ಆ್ಯಂಡ್ ಡೀಪ್ ಓಷನ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ನ ನಾವು 12 ಕಿಲೋಮೀಟ್ರ್ ಅಥವಾ 3 ಕಿಲೋಮೀಟ್ರಿಗಿಂತ ಹೆಚ್ಚು ಆಳಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂದರೆ ಬಿಕಾಸ್ ಆಫ್ ಪ್ರೆಷರ್, ಟೆಂಪ್ರೇಚರ್ ಆ್ಯಂಡ್ ಡೆನ್ಸಿಟಿ. ನಾವು ಭೂಮಿಯ ಆಳಕ್ಕೆ ಹೋದಾಗೆ ಪ್ರೆಷರು, ಟೆಂಪ್ರೇಚರು, ಡೆನ್ಸಿಟಿ ಆಲ್ಸೋ ಇಟ್ ಇನ್ಕ್ರೀಸಸ್. ಸೊ ಭೂಮಿಯ ಆಳಕ್ಕೆ ಹೋಗಲಿಕ್ಕೆ ಆಗಲ್ಲ. ಓನ್ಲಿ ಅಪ್ ಟು ದ ಡೆಪ್ತ್ ಆಫ್ 3 ಕಿಲೋಮೀಟರ್ಸ್ ಆನ್ ಲ್ಯಾಂಡ್. ಇಲ್ಲಿವರೆಗೂ ಹೋಗಿರೋದು ನಾವು ಓನ್ಲಿ 3 ಕಿಲೋಮೀಟರ್ಸು ಆನ್ ದ ಲ್ಯಾಂಡ್ ಆರ್ ಓಷನ್ ಕಾಂಟಿನೆಂಟಲ್ crust. That is, for example, South Africa gold mine ಓನ್ಲಿ ಅಪ್ ಟು 3.9 ಕಿಲೋಮೀಟರ್ವರೆಗೂ ಮಾತ್ರ ಡಿಗ್ ಮಾಡಿದ್ದಾರೆ. ಆ್ಯಂಡ್ 12 ಕಿಲೋಮೀಟರ್ on ocean surface or from the ocean surface that is 12 ಕಿಲೋಮೀಟರ್ ಯಾವುದು ಅಂದರೆ ಡೀಪೆಸ್ಟ್ ಡ್ರಿಲ್ ಇಲ್ಲಿವರೆಗೂ ಆಗಿರೋದು ದಟ್ ಈಸ್ ಕೋಲಾ ಇನ್ ಆರ್ಕ್ಟಿಕ್ ಓಷನ್ನಲ್ಲಿ 12 ಕಿಲೋಮೀಟರ್ವರೆಗೂ ಮಾತ್ರ ಡೀಪೆಸ್ಟ್ ಡ್ರಿಲ್ಲಿಂಗು. ದಿಸ್ ಈಸ್ ಅ ಡೀಪೆಸ್ಟ್ ಡ್ರಿಲ್ಲಿಂಗು. 12 ಕಿಲೋಮೀಟರ್ಗೂ ಮಾತ್ರ ಡ್ರಿಲ್ ಮಾಡಲಾಗಿದೆ, ಅದಕ್ಕಿಂತ ಹೆಚ್ಚು ಆಳಕ್ಕೆ ಹೋಗೋಕ್ಕೆ ಸಾಧ್ಯನೇ ಆಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೈರೆಕ್ಟ್ ಸೋರ್ಸಸ್ ಈಸ್ volcano is it helps for volcanoes. It helps the study of volcano. The study of volcano gives us idea of the constituent of interior of the earth. ವಾಲ್ಕೆನೋ ಸ್ಟಡಿ ಮಾಡೋದ್ರಿಂದ ಐಡಿಯಾ ಕೊಡುತ್ತೆ. ಯಾವುದು ಐಡಿಯಾ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಇಂಟೀರಿಯರ್ ಆಫ್ ದಿ ಅರ್ತ್. ಹೇಗೆ ಕೊಡುತ್ತಂದರೆ
ವೋಲ್ಕೆನೋ ಸ್ಟಡಿ ಮಾಡೋದ್ರಿಂದ ಕೆಲವು ಐಡಿಯಾ ಕೊಡುತ್ತೆ ಆನ್ ದ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಇಂಟೀರಿಯರ್ ಆಫ್ ದಿ ಅರ್ತ್. ಬಟ್ most important is volcano occurs only up to depth of up to the depth of 200 sorry up to the depth of 200 ಕಿಲೋಮೀಟರ್ 200 ಕಿಲೋಮೀಟರ್ವರೆಗೂ ಮಾತ್ರ ಕೊಡುತ್ತೆ. ದಟ್ ಈಸ್ ಫ್ರಮ್ ಅಸ್ಥೆನೋಸ್ಫಿಯರ್. ಇಲ್ಲಿಂದನೇ ವಾಲ್ಕೆನೋ ಅಥವಾ ಮ್ಯಾಗ್ಮಾ ಅಥವಾ ಲಾವಾ ಹೊರಹೊಮ್ಮೋದು ಈ ಅಸ್ಥೆನೋಸ್ಫಿಯರಿಂದ. ದಟ್ ಈಸ್ 200 ಕಿಲೋಮೀಟರ್ ಮಾತ್ರ. ಬಿಕಾಸ್ ಈ 200 ಕಿಲೋಮೀಟರ್ಸಿಂದ ಇಂಟೀರಿಯರ್ ಆಫ್ ದಿ ಅರ್ತ್ ನಾವು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಸೊ ಬಿಕಾಸ್ ಇಂಟೀರಿಯರ್ ಆಫ್ ದಿ ಅರ್ತು 6371 ಕಿಲೋಮೀಟರ್ ಇದೆ. ಇದು ಪಾಯಿಂಟು ಸಾಲಲ್ಲ. ಸೊ ನಮಗೆ ನೀಡಿರೋದು ಇಂಡೈರೆಕ್ಟ್ ಸೋರ್ಸಸ್ಸು. ವಾಟ್ ಆರ್ ದ ಇಂಡೈರೆಕ್ಟ್ ಸೋರ್ಸಸ್? Indirect what are the indirect sources? One is most important is meteors. One of the most important is meteors. When by the study of meteors we can conclude that inner part of the earth is made up of denser material. By studying meteorsನ ಸ್ಟಡಿ ಮಾಡೋದ್ರಿಂದ we conclude that inner part that is core is made up of denser material. Core is made up of denser material, that is iron ಇಂದ ಆಗಿದೆ. ನಾವು ಹೇಗೆ ಮೆಟಿಯರ್ಸ್ನಿಂದ ಇಂಟೀರಿಯರ್ ಆಫ್ ದ ಸ್ಟಡಿ ಮಾಡ್ಬೋದು ಅಂದರೆ, ಮೆಟಿಯರ್ಸ್ ಈಸ್ ಅ ಸೆಲೆಸ್ಟಿಯಲ್ ಬಾಡಿ. ಯು ಆಲ್ ನೋ ಸೆಲೆಸ್ಟಿಯಲ್ ಬಾಡಿ, ಆಕಾಶಕಾಯ ಬಾಡಿ, ಆಕಾಶಕಾಯ celestial body. Bhumi also, earth is also celestial body. So we conclude ಭೂಮಿ ಈ ಪ್ರೆಸೆಂಟೇಗೆ ಬರೋಕ್ಕೆ ಮುಂಚೆ ಅದೊಂದು ಮಿಟಿಯೋರ್ಸ್ ಆಗಿ ಉಳಿದಿತ್ತು. ಅದು ಓವರ್ ದ ಪೀರಿಯಡು ಭೂಮಿಯಾಗಿ ಬದಲಾವಣೆ ಆಯಿತು. ಅದರಲ್ಲಿ ನೀರು, ಆಕ್ಸಿಜನ್ನು ಈ ಎಲ್ಲ ಕಾರಣದಿಂದ ಇದು ಭೂಮಿ ಅರ್ತ್ ಗ್ರೀನರಿಯಾಗಿ ಕನ್ವರ್ಟ್ ಆಯಿತು. ಹಾಗಾಗಿ ಮಿಟಿಯೋರ್ಸ್ನ ಸ್ಟಡಿ ಮಾಡೋದ್ರಿಂದ ನಮಗೆ ಭೂಮಿಯ ಅಂತರಾಳ ಹೇಗಿರ್ಬೋದು ಅಂತ ಗೊತ್ತಾಗುತ್ತೆ. ಮಿಟಿಯೋರ್ಸು ಎಂಟರ್ ದ ಅರ್ತ್. ದೇ ಆರ್ upper part is burned and exposing the core. ಅಂದರೆ this is a earth. For example, this is a earth. In earth atmosphere, earth a different type of atmosphere it occurs. It consider that is one troposphere, second one is stratosphere, third one is mesosphere, fourth one is thermosphere, fifth one, last one is exosphere. When meteors ಭೂಮಿಗೆ ಅಪ್ಪಳಿಸುವಾಗ ಈ ಡಿಫ್ರೆಂಟ್ ಪ್ರೆಷರ್ಸ್ ಇರುತ್ತೆ.
ಇಲ್ಲಿ 5 ಲೇಯರ್ಸ್ನಲ್ಲಿ ಡಿಫ್ರೆಂಟ್ ಪ್ರೆಷರ್ ಇರುತ್ತೆ. ಪ್ರೆಷರ್ ಇರೋ ಕಾರಣ ಆ್ಯಂಡ್ ಡಿಫ್ರೆಂಟ್ ಟೆಂಪ್ರೇಚರ್ ಇರೋ ಕಾರಣ ಭೂಮಿಗೆ ಬರುವಾಗ ಇದು ಆಕಾಶದಲ್ಲಿ ಬರ್ನ್ ಆಗೋಗುತ್ತೆ. ಯಾವುದು ಮೆಟಿಯೋರ್ಸ್ ಆಕಾಶದಲ್ಲಿ ಬರ್ನ್ ಆಗಿ ಲಾಸ್ಟಿಗೆ ಉಳಿಯೋದು ಒಂದೇ, ದಟ್ ಈಸ್ ಕೋರ್ ಏನಕ್ಕೆ ಉಳಿಯುತ್ತಂದರೆ ದಟ್ ಈಸ್ ಮೇಡ್ ಅಪ್ ಆಫ್ ಐರನ್, ಹೆವಿ ಮೆಟೀರಿಯಲ್ ಆ್ಯಂಡ್ ಡೆನ್ಸರ್ ಮೆಟೀರಿಯಲ್ ಕಾರಣದಿಂದ ಐರನ್ ಸ್ವಲ್ಪ ಪಾಠ ಉಳಿಯುತ್ತೆ. ಹಾಗಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಕೋರ್ ಈಸ್ core of, we can understand now. We can conclude that core of the earth is made up of denser material. Core is made up of denser material, that is iron. Okay, next indirect sources is, second one indirect sources is temperature and pressure in interior of the earth. Study temperature and pressure of interior of the earth. As we go inside ನಾವು ಭೂಮಿಯ ಅಂತರಾಳಕ್ಕೆ ಹೋಗ್ತಾ ಹೋದರೆ ಬೋತ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ರೇಟ್ ಆಫ್ ದ ಟೆಂಪ್ರೇಚರ್ ಈಸ್ ಮೋರ್ ಇನ್ ಅಪ್ಪರ್ ಪಾರ್ಟ್. ಸೊ ರೇಟ್ ಆಫ್ ದಿ ಟೆಂಪ್ರೇಚರ್ ಮೋರ್ ಇನ್ ಅಪ್ಪರ್ ಪಾರ್ಟ್ನಲ್ಲಿ ಹೆಚ್ಚಾಗಿರುತ್ತೆ. ಬಿಕಾಸ್ ಅಪ್ಪರ್ ಪಾರ್ಟ್ is dominated by radioactive mineral. Okay, but as we go deeper along with the temperature, next one upper part dominated radioactive mineral ಕಾರಣದಿಂದ ಟೆಂಪ್ರೇಚರ್ ಹೆಚ್ಚಾಗಿರುತ್ತೆ ಇಲ್ಲಿ ಅಪ್ಪರ್ ಪಾರ್ಟ್ ಆಫ್ ದ ಕ್ರಸ್ಟಲ್ಲಿ. ಬಟ್ ಆಸ್ ವಿ ಗೋ ಡೀಪರ್ ಅಲಾಂಗ್ ವಿತ್ ದ ಟೆಂಪ್ರೇಚರ್ ಪ್ರೆಷರ್ ಆಲ್ಸೋ ಇನ್ಕ್ರೀಸಸ್. hence most of the but as we go deeper along with the temperature pressure also increases, and hence most of the earth except outer core is solid form. But as we go deeper inside the earth, along with temperature pressure also increases. Hence most of the earth except outer core is made up of is in solid form. Next point is asthenosphere. Asthenosphere is in asthenosphere up to 200 kilometer. It is in jelly-like format, not a liquid. ಇದು ಲಿಕ್ವಿಡ್ ಅಲ್ಲ. ಲಿಕ್ವಿಡ್ ಮಾತ್ರ ಇರೋದು ಯಾವುದು ಅಂದರೆ ಔಟರ್ ಕೋರ್ ಒಂದು ಲಿಕ್ವಿಡ್. ಔಟರ್ ಕೋರ್ ಈಸ್ ಓನ್ಲಿ liquid form.
liquid form. Next indirect source is very most important, that is seismic wave. Seismic waves ಮೇಲೆ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ನಲ್ಲೂ ಕ್ವಶನ್ ಕೇಳಿದ್ದಾರೆ, ನೆಕ್ಸ್ಟು ಕೇಳ್ತಾರೆ. seismic waves. Third one is seismic waves. Third most important indirect sources is seismic waves. In seismic waves generated during earthquake, generated during earthquake. Earthquake is displacement of tectonic plates. And earthquake, what is earthquake? Earthquake is simply shaking of earth. And causes release of energy. ಈ ಕಾರಣದಿಂದ causes highest amount of energy through waves ಇಂದ ಬರ್ತದೆ. ವೇವ್ಸ್ನೇ ಅರ್ಥಕ್ವೇಕ್ ಅಂತ ಕರೀತಾರೆ. ವೇವ್ಸ್ ಆರ್ divided into two. That is body waves and surface waves. Body waves and surface waves. Surface was not important for ಜನರಲ್ ಸ್ಟಡೀಸ್, ಓನ್ಲಿ ಇಂಪಾರ್ಟೆಂಟ್ ಫಾರ್ ಆಪ್ಷನಲ್ಲಿ ಮಾತ್ರ ಬೇಕು. ಹಾಗಾಗಿ ನಾವು ಸರ್ಫೇಸ್ ವೇವ್ಸ್ನ ಇಲ್ಲಿ ಸ್ಟಡೀಸ್ ಮಾಡಲ್ಲ, ನಾವು ಬಾಡಿ ವೇವ್ಸ್ ಮಾತ್ರ ಸ್ಟಡೀಸ್ ಮಾಡ್ತೀವಿ. ಬಾಡಿ ವೇವ್ಸ್ ಆರ್ ಜನರೇಟೆಡ್ ಡ್ಯೂ ಟು, ಬಾಡಿ ವೇವ್ಸ್ ಮಾತ್ರ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಬಾಡಿ ವೇವ್ಸ್ ಬಗ್ಗೆ ನೋಡೋದಾದರೆ, ಬಾಡಿ ವೇವ್ಸ್ ಆರ್ ಜನರೇಟೆಡ್ ಡ್ಯೂ ಟು ರಿಲೀಸ್ ಆಫ್ ಎನರ್ಜಿ. ಬಾಡಿ ವೇವ್ಸ್ ಯಾವಾಗ ಜನರೇಟ್ ಆಗುತ್ತೆ? ಡ್ಯೂ ಟು ರಿಲೀಸ್ ಆಫ್ ಎನರ್ಜಿ ಅಟ್ ದ ಫೋಕಸ್. ಫೋಕಸ್ನಲ್ಲಿ ರಿಲೀಸ್ ಆಗುತ್ತೆ. ಆ್ಯಂಡ್ ಮೂವ್ ಇನ್ ಆಲ್ ಡೈರೆಕ್ಷನ್. all direction traveling through the body of the earth. ಬಾಡಿ ಆಫ್ ದ ಅರ್ಥಲ್ಲಿ ಇದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ವಾಟ್ ಈಸ್ ಫೋಕಸ್, ಹೈಪೋಸೆಂಟರ್, ಎಪಿಸೆಂಟರ್ ನೋಡೋದಾದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಡಯಾಗ್ರಾಮ್ ಮೂಲಕ. ದಿಸ್ ಇಸ್ ದ ಅರ್ತ್, this is the core, this is the center part of core, and on the surface that is epicenter, near to surface. On the surface alla, near to surface, that is epicenter. Always on the surface, always on the near surface, or always on the surface, always on the surface. And ಅದರ ಕೆಳಗಡೆ ಫೋಕಸ್ ಬರುತ್ತೆ. ಫೋಕಸ್ ಆರ್ hypocentric always inside the earth. Hypocentric always inside the earth. And earthquake
ಜನರೇಟ್ ಅರ್ಥಕ್ವೇಕ್ ಜನರೇಟ್ ಆಗುತ್ತೆ. ಹಿಯರ್ when earthquake form, this is a waves, this is a body waves, these are body waves, this is like body waves, these are body waves, and here this is also body waves. ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಈ ಕ್ಲಾಸಲ್ಲಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಾಟ್ ಈಸ್ ಬಾಡಿ ವೇವ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಪಿಸೆಂಟರ್ is in epicenter first one to experience the waves. It is the first to experience ವೇವ್ಸ್ನ ಫಸ್ಟ್ ಒನ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ಇದು. ಅರ್ಥಕ್ವೇಕ್ ಆದರೆ ಫಸ್ಟು ಎಕ್ಸ್ಪೀರಿಯನ್ಸ್ ಆಗೋದು ಎಪಿಸೆಂಟರ್ನಲ್ಲಿ ಅರ್ತ್ ವೇವ್ಸ್ ಫಾರ್ಮ್ ಆಗುತ್ತೆ. ಇನ್ ಸೆಸ್ಮಿಕ್ ವೇವ್ಸಲ್ಲಿ ಪಾಯಿಂಟ್ ದ ಸ್ಪೀಡ್, ಡೈರೆಕ್ಷನ್ ಆ್ಯಂಡ್ ಇಂಟರಾಕ್ಷನ್ ಆಫ್ ದ ಬಾಡಿ ವೇವ್ಸ್ ಆರ್ ದ ಬೆಸ್ಟ್ ಸೋರ್ಸಸ್ ಟು ಸ್ಟಡಿ ದ ಲೇಯರ್ ಸ್ಟ್ರಕ್ಚರ್ ಆಫ್ ದ ಇಂಟೀರಿಯರ್ ಆಫ್ ದಿ ಅರ್ತ್. ಸ್ಪೀಡ್, direction, interaction of the body waves are the best sources. ಇವುಗಳು ಬೆಸ್ಟ್ ಸೋರ್ಸಸ್ ಫಾರ್ ಸ್ಟಡಿ ದ ಇಂಟೀರಿಯರ್ ಆಫ್ ದಿ ಅರ್ತ್ ಆರ್ ಲೇಯರ್ ಸ್ಟ್ರಕ್ಚರ್. Properties. First point is properties of primary waves. Properties in seismic waves ಅಲ್ಲಿ properties of primary waves ನೋಡೋದಾದ್ರೆ, in seismic waves ಅಲ್ಲಿ first wave is primary waves. That is properties of primary waves. This is the first wave. This is the primary waves is the first waves recorded in seismograph. Recorded in seismograph. Seismograph means ECG machine like ಇರುತ್ತೆ. ECG machine like ಇರುತ್ತೆ. ಯಾವ ರೀತಿ ಅಂದರೆ ಈ ರೀತಿ ಇರುತ್ತೆ. ಅದು seismograph ಈ ರೀತಿ ಇರುತ್ತೆ. That is first wave of recorded in seismograph. And next one is in properties of primary waves. Similar to sound waves, these primary waves are similar to sound waves. Means sound waves are because of travel in all the three medium, can travel all the three medium. That is gaseous, liquid and ಸಾಲಿಡ್. ಈ ಮೂರಲ್ಲೂ ಪ್ರೈಮರಿ ವೇವ್ಸ್ ಪಾಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಕಂಪ್ರೆಷನ್ ಆಫ್ in primary waves in the earth particles stretch and squeeze ಆಗುತ್ತೆ particles causing a deformation of rocks, deformation
ಆಫ್ ರಾಕ್ಸ್. ಹೇಗೆ ಅಂದರೆ ದಿಸ್ ಈಸ್ ಅ ಅರ್ತ್ ಲೈಕ್ ಇಟ್ ಮೀನ್ಸ್ waves are move like it stretch and compress, stretch and squeeze, stretch and squeeze. That is compression and rarefaction. Okay, next point is in primary waves. Primary waves are the fastest but least intensity. Fastest but least intensity. Intensity means it causes death minimal or a structural ಡ್ಯಾಮೇಜ್. ಮಿನಿಮಲ್ ಆಗಿ ಡ್ಯಾಮೇಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಇನ್ ಸೆಸ್ಮಿಕ್ ವೇವ್ಸ್ secondary waves are secondary waves. In secondary waves are travel half of the speed of primary waves. It is travel half of the speed of primary waves. Primary waves 100 km, example I am saying example, 100 km ಸ್ಪೀಡ್ ಅಲ್ಲಿ ಹೋಗ್ತಂದ್ರೆ ಸೆಕೆಂಡರಿ ವೇವ್ಸ್ 50 km ಸ್ಪೀಡಲ್ಲಿ ಹೋಗುತ್ತೆ. ಅಂಡ್ ಇಟ್ ರೆಕಾರ್ಡೆಡ್ ಲೇಟಾಗಿ, ಇದು ಲ್ಯಾಗ್ ಆಗಿ ಪಾಸ್ ಆಗೋದ್ರಿಂದ ಇನ್ ಸೆಸ್ಮೋಗ್ರಾಫ್ನಲ್ಲಿ ಲ್ಯಾಗ್ ಆಗಿ ಇನ್ ಸೆಸ್ಮೋಗ್ರಾಫಲ್ಲಿ ಲೇಟಾಗಿ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಸೆಕೆಂಡ್, ದಟ್ ಈಸ್ ಸೆಕೆಂಡರಿ ವೇವ್ಸ್. And next part in secondary waves, particles up and down perpendicular to direction of waves propagation. Particles are, when released secondary waves, particles are up and down format, like it ಹೀಗೆ secondary waves with large scale hazards. It is just a large scale. This is a large scale. This is the particles up and down ಆಗೋದ್ರಿಂದ ಲಾರ್ಜ್ ಸ್ಕೇಲ್ ಹಜಾರ್ಡಸ್ ಆರ್ ಡಿಸಾಸ್ಟರ್ ಆಗ್ಬೋದು, ಲೈಕ್ ಡೆತ್ ಆಫ್ ಮೋಸ್ಟ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಸ್ಟ್ರಕ್ಚರಲ್ ಕೊಲ್ಯಾಪ್ಸು ಆ್ಯಂಡ್ ಮೋರ್ ಸುನಾಮಿ ಆಗ್ಬೋದು. ಇದು ಯಾವ ಕಾರಣದಿಂದ ಸೆಕೆಂಡರಿ ವೇವ್ಸಿಂದ ಈ ಕಾರಣ ಆಗುತ್ತದೆ. ನೆಕ್ಸ್ಟ್ ಒನ್ ಈಸ್ ಇಟ್ ಕ್ಯಾನ್ ಪಾಸ್ ಓನ್ಲಿ ಥ್ರೂ, ಮೋಸ್ಟ್ ಇಂಪಾರ್ಟೆಂಟ್, ಇಟ್ ಕ್ಯಾನ್ ಪಾಸ್ ಓನ್ಲಿ ಥ್ರೂ ಸಾಲಿಡಲ್ಲಿ ಮಾತ್ರ ಇದು ಪಾಸ್ ಆಗುತ್ತೆ. ಬಿಕಾಸ್ ಲಿಕ್ವಿಡಲ್ಲಿ ಏನಕ್ಕೆ ಪಾಸ್ ಆಗೋಲ್ಲ ಅಂದರೆ ಲಿಕ್ವಿಡಲ್ಲಿ ಪಾರ್ಟಿಕಲ್ಸ್ ಇರೋದಿಲ್ಲ, ಮಿನರಲ್ ಪಾರ್ಟಿಕಲ್ಸ್ ಇರೋದಿಲ್ಲ. ಲಿಕ್ವಿಡ್ನಲ್ಲಿ ಮಿನರಲ್ ಪಾರ್ಟಿಕಲ್ಸ್ ಆಬ್ಸೆಂಟ್ ಇರುತ್ತೆ ಆ್ಯಂಡ್ ಹೆವಿ ಇರೋ ಕಾರಣ ಈ ಸೆಕೆಂಡರಿ ವೇವ್ಸು ಲಿಕ್ವಿಡಲ್ಲಿ ಪಾಸ್ ಆಗಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಈಸ್ that is seismic waves, how to help study interior of the earth. Next subheading is seismic waves,
Next step is the bending quiz. Seismic waves. How to help to study interior of the earth. ಹೇಗೆ ಇದು seismic waves ಹೆಲ್ಪ್ ಆಗ್ಬೋದು ಟು ಸ್ಟಡಿ ಇಂಟೀರಿಯರ್ ಆಫ್ ದಿ ಅರ್ತ್. ಫಸ್ಟ್ ಒನ್ ಈಸ್ ಡೈರೆಕ್ಷನ್. That is changes in direction and velocity. Direction due to density of the medium. Density of the medium. So primary and secondary waves will pass here. Primary waves and secondary waves are pass here. Both velocity and direction and velocity. I will say again, direction. First one is direction. In direction, changes in direction and velocity. Hence, due to density of the medium, so primary and secondary waves can pass here. In direction, sudden bend and change of velocity. Sudden bend ಆಗೋದ್ರಿಂದ ಇಲ್ಲಿ ವೇವ್ಸ್ ಆರ್ sometimes sudden bend ಆಗುತ್ತೆ and change the velocity. Sudden bend and change of velocity. ವೇಗನೂ ಕೂಡ ಡೌನ್ ಆಗುತ್ತೆ ಅಥವಾ ಫಾಸ್ಟ್ ಆಗ್ಬೋದು. When this is most important, when waves move from crust to mantle to core. Here ಈ ಕ್ರಸ್ಟ್ ಅಂಡ್ ಮ್ಯಾಂಟಲ್ನ ಡಿವೈಡ್ ಮಾಡೋ ಭಾಗನ ಮೊಹೋರಿಕ್ ಡಿಸ್ಕಂಟಿನ್ಯೂಟಿ ಅಂತ ಕರೀತಾರೆ. ಮ್ಯಾಂಟಲ್ ಆ್ಯಂಡ್ ಕೋರ್ನ ಡಿವೈಡ್ ಮಾಡೋದು ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಸೆಕೆಂಡರಿ ವೇವ್ಸ್. Secondary waves. Next point is secondary waves. Secondary waves are not pass in liquid. ನಿಮಗೆ ಗೊತ್ತಾಗಿದೆ ಅದು ಸೆಕೆಂಡರಿ ವೇವ್ಸ್ ಯಾವ ಕಾರಣಕ್ಕೋಸ್ಕರ ಅದು ಲಿಕ್ವಿಡ್ನಲ್ಲಿ ಪಾಸ್ ಆಗೋದಿಲ್ಲ ಅಂತ. ಸೊ ಸೆಕೆಂಡರಿ ವೇವ್ಸ್ ಆರ್ do not pass in liquid. Hence, therefore, we can understand outer core is liquid. Because secondary waves cannot pass in outer core. Secondary waves do not pass in liquid. Hence outer core ನಲ್ಲೂ ಪಾಸ್ ಆಗೋದ್ರಿಂದ ಕಾರಣ ನಾವು we can conclude that outer core is liquid in nature. Hence ನಾನು ಡಯಾಗ್ರಾಮ್ ಕೊಡ್ತೀನಿ, ನಿಮಗೆ ಅರ್ಥ ಆಗ್ಬೋದು. ಈಗ ಅರ್ಥ ಆಗ್ಬೋದು. ಇಷ್ಟೇ, ಇದನ್ನೆಲ್ಲ ನಾವು ಇದನ್ನೆಲ್ಲ ಕಲ್ತಿರೋದು ಇವಾಗ ಅರ್ಥ ಆಗ್ಬೋದು ನಿಮಗೆ.
ಇವಾಗ ಅರ್ಥ ಆಗ್ಬೋದು. ಇನ್ನು ಡಯಾಗ್ರಾಮ್ ಮೂಲಕ ನಾನು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಡಯಾಗ್ರಾಮ್ ಇಸ್ this is earth, this is crust, this is mantle, sorry this is core, outer core, this is inner core. ಹಾಗಾಗಿ waves are pass waves. ಫಸ್ಟ್ ಪ್ರೈಮರಿ ವೇವ್ಸ್ ಹೇಳ್ತೀನಿ. ದಿಸ್ is epicenter, this is focus. Here earthquake, here focus. ಇಲ್ಲಿ earthquake ಫಾರ್ಮ್ ಆಗುತ್ತೆ and waves are started flowing to started from here. waves ಫಸ್ಟ್ ಪ್ರೈಮರಿ ವೇವ್ಸ್ ಹೇಳ್ತಿದ್ದೀನಿ. ದಿಸ್ ಈಸ್ ಪ್ರೈಮರಿ ವೇವ್ಸ್. ಈ ಕಲರ್ನಲ್ಲಿ ಮಾಡೋದು ಬರೆಯೋದು ಪ್ರೈಮರಿ ವೇವ್ಸ್. ಐ ವಿಲ್ ಡ್ರಾ ಹಿಯರ್ primary waves. It went inside earth, earth ನ ಅಂತರ ಹೋಗ್ತಾ ಇದು ರೂಟ್ನ ಚೇಂಜ್ ಮಾಡುತ್ತೆ. ಬಿಕಾಸ್ ಡೆನ್ಸಿಟಿ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಡೆನ್ಸಿಟಿ ಹೆಚ್ಚು ಕಡಿಮೆ ಆಗ್ತಾ ಹೋದ ಕಾರಣ ಇಟ್ ಚೇಂಜಸ್, ಇಟ್ ಲೈಕ್ ಕರ್ವ್ ಆಗ್ತಾ ಹೋಗುತ್ತೆ. and when I enter the outer core, curve ಹೆಚ್ಚಾಗ್ತಿರುತ್ತೆ here like it, because outer core liquid form and inner core very dense material like it. This is a primary waves. Here primary waves shadow zone is 105 degree ಇಂದ ಹಿಡಿದು 145 degree ಇಂದ. this is a shadow zone of primary waves. This is a shadow zone of primary waves. 105 degree ಇಂದ ಹಿಡಿದು 145 degree. ಇದು ಎಲ್ಲಿಂದ ಅಂದರೆ ಎಪಿಸೆಂಟರಿಂದ ಕನ್ಸಿಡರ್ ಮಾಡ್ತೀವಿ. ಹಿಯರ್ ಆಲ್ಸೋ 145 degree ಇಂದ 105 is a primary waves shadow zone. And I will say second one, that is secondary waves. waves. ಇಲ್ಲಿ ಬರೀತೀನಿ ಡಯಾಗ್ರಾಮು. earth, this is a crust, core, outer core, inner core. This is a focus in the secondary waves will pass from here, curve here, curve from here, and it pass like it, and it also pass like it. But ಇದು ಯಾವುದೇ ಕಾರಣಕ್ಕೂ ಲಿಕ್ವಿಡಲ್ಲಿ ಪಾಸ್ ಆಗೋದಿಲ್ಲ. ಕಾರಣ ಇದು ಔಟರ್ ಕೋರ್ಸ್ನಲ್ಲಿ ಪಾಸ್ ಆಗೋದಿಲ್ಲ. ಸೊ ಸೈಂಟಿಸ್ಟು ಏನು ಡಿಸೈಡ್ ಮಾಡ್ತಾರೆ ಅಂದರೆ ಸೆಕೆಂಡರಿ ವೇವ್ಸ್ ಆರ್ ಎಸ್ ವೇವ್ಸು ಔಟರ್ ಕೋರ್ನಲ್ಲಿ ಪಾಸ್ ಆಗಿದ್ದ ಕಾರಣ ಔಟರ್ ಕೋರ್ ಈಸ್ ಕನ್ಸಿಡರ್ಡ್ ಆ್ಯಸ್ ಲಿಕ್ವಿಡ್ ಇನ್ ಫಾರ್ಮ್. ಔಟರ್ ಕೋರ್ ಈಸ್ ಲಿಕ್ವಿಡ್ ಇನ್ ಫಾರ್ಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಅಷ್ಟೇ, ಇದು 105 degree shadow. It is full of shadow zone of secondary waves. And here most important point is secondary waves shadow zone is greater or larger than primary waves. And
and also I will draw here, and also I will draw interior of the earth structure, ಇಂಟೀರಿಯರ್ ಆಫ್ ದಿ ಅರ್ತ್ ಸ್ಟ್ರಕ್ಚರ್ ಇಲ್ಲಿ ಡ್ರಾ ಮಾಡ್ತೀನಿ. ದಿಸ್ ಇಸ್ ಅರ್ತ್, ದಿಸ್ ಇಸ್ ಅ ಕ್ರಸ್ಟ್, ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಇಸ್ ಅ ಕ್ರಸ್ಟ್. ಇದು ಮೌಂಟೇನ್ ಆನ್ ಸರ್ಫೇಸ್ ಆಫ್ ದಿ ಅರ್ತ್, ಮೌಂಟೇನ್, ಪ್ಲೇಟ್ಯೂಸ್, ಪ್ಲೇನ್ಸ್ and ocean crust. Here ocean. Next upper mantle, lower mantle. Idu, this is core and this is core, inner core and outer core, inner core and outer core. This is crust. This is crust. ಇದು 30 ಕಿಲೋಮೀಟರ್ಸ್ ಇರುತ್ತೆ, ಅಪ್ ಟು 30 ಕಿಲೋಮೀಟರ್ಸ್, ಅಪ್ ಟು 700 ಕಿಲೋಮೀಟರ್ಸ್, ಅಪ್ ಟು 2900 ಕಿಲೋಮೀಟರ್ಸ್, and and 5150 ಕಿಲೋಮೀಟರ್ಸ್ ಇರುತ್ತೆ, and 6371 ಕಿಲೋಮೀಟರ್ಸ್. That is, it is a upper mantle. This is a upper mantle, lower mantle, outer core, inner core. It is liquid in form. ಯಾವುದು ಔಟರ್ ಕೋರ್ ಲಿಕ್ವಿಡ್ ಇನ್ ಫಾರ್ಮ್ ಆಗಿರುತ್ತೆ. ಕ್ರಸ್ಟ್ ಆ್ಯಂಡ್ ಮ್ಯಾಂಟಲ್ನ ಡಿವೈಡ್ ಮಾಡೋದು ಮೊಹೊರೊವಿಕ್ ಡಿಸ್ಕಂಟಿನ್ಯೂಟಿ ಅಂತ ಕರೀತಾರೆ. ಆ್ಯಂಡ್ ಮ್ಯಾಂಟಲ್ನ ಕೋರ್ನ ಡಿವೈಡ್ ಮಾಡೋದು ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ. ಇದನ್ನು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಗುಟೆನ್ಬರ್ಗ್ discontinuity. This is a continental crust. This is a ocean crust. Is most important. ಒಂದೊಂದೇ ಡಿವೈಡ್ ಆಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲು ಕ್ರಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಮ್ಯಾಂಟಲ್ ಹೇಳ್ತೀನಿ, ಆ್ಯಂಡ್ ಕೋರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಕೊಡ್ತೀನಿ. ಓಕೆ, ಫಸ್ಟ್ ಒನ್ ಈಸ್ ಕ್ರಸ್ಟ್. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ crust. In crust, uppermost crust is it is the uppermost part of crust. It is the uppermost part of the continental crust and the oceanic crust. It divided into continental crust and oceanic crust. Continental crust and oceanic crust. In continental crust, ಇದು ತುಂಬ ಲೈಟರ್ ಮೆಟೀರಿಯಲ್ ಹೊಂದಿರುತ್ತೆ. ಕಾಂಟಿನೆಂಟಲ್ ಕ್ರಸ್ಟ್ ಲೈಟರ್ ಮೆಟೀರಿಯಲ್ ಹೊಂದಿರುತ್ತೆ. ದಟ್ ಈಸ್ Cl. Cl means silica and
ಅಲ್ಯೂಮಿನಿಯಂ, ಸಿಲಿಕಾನ್ ಅಲ್ಯೂಮಿನಿಯಂ. ಇದರ ಥಿಕ್ನೆಸ್ ಈಸ್ ಅರೌಂಡ್ 35 ಕಿಲೋಮೀಟರ್ ಇರುತ್ತೆ. ಥಿಕ್ನೆಸ್ ಆಫ್ ಕಾಂಟೈನರ್ ಕ್ರಸ್ಟ್ ಅಪ್ ಟು 35 ಕಿಲೋಮೀಟರ್ವರೆಗೂ ಇರುತ್ತೆ. ಸಮಟೈಮ್ಸ್ ಸಮ್ವೇರ್ ಲೈಕ್ ಹಿಮಾಲಯ ಅಂತ ಮೌಂಟೇನ್ಸ್ನಲ್ಲಿ, ಹಿಮಾಲಯ ಅದರ ಕ್ರಸ್ಟ್ ಥಿಕ್ನೆಸ್ಸು ಅಪ್ ಟು 70 ಕಿಲೋಮೀಟರ್ವರೆಗೂ ಇದೆ. ಹಾಗಾಗಿ ಅಲ್ಲಿ ವಾಲ್ಕೆನೋ ಪ್ರೆಸೆನ್ಸೇ ಇಲ್ಲ, ವಾಲ್ಕೆನೋ ಎರಪ್ಟೇ ಆಗೋದಿಲ್ಲ. 70 ಕಿಲೋಮೀಟರ್ವರೆಗೂ ಇದೆ. ನೆಕ್ಸ್ಟ್ ಓಷನ್ ಕ್ರಸ್ಟ್ ಇಸ್ ಹೆವಿ ಡೆನ್ಸಿಯರ್ ಕಂಪೇರ್ ಟು ಕಾಂಟಿನೆಂಟಲ್ ಕ್ರಸ್ಟ್. ಹೈಯರ್ ಡೆನ್ಸಿಟಿ. ಎಕ್ಸಾಂಪಲ್ basalt rock or dominant rock, that is seema means Cl and magma, that is seema. ಓಷನ್ ಕ್ರಸ್ಟ್ ಅರೌಂಡ್ 5 ಕಿಲೋಮೀಟರ್ವರೆಗೂ ಸ್ಟ್ರೆಚ್ ಆಗಿರುತ್ತೆ, 5 ಕಿಲೋಮೀಟರ್ವರೆಗೂ ಇರುತ್ತೆ. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಒನ್ ಈಸ್ ಕಾಂಟಿನೆಂಟಲ್ ಕ್ರಸ್ಟ್ ಡಾಮಿನೆಂಟ್ ರಾಕ್ ಈಸ್ ಗ್ರಾನೈಟ್ ಆರ್ ಮೋಸ್ಟ್ ಕಾಮನ್ ರಾಕ್ ಆರ್ ಡಾಮಿನೆಂಟ್. ಆ್ಯಂಡ್ next one is mantle. Mantle are divided into upper mantle and lower mantle. In upper mantle plus crust, uppermost mantle and crust is known as lithosphere. It is in solid form, covered by layer of sedimentary rock. Sedimentary rock ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. and ಈ ಅಪ್ಪರ್ ಮೆಂಟಲ್ ಟಾಪ್ 200 kilometer zone is top 200 kilometer zone, that is weak rock. It consists weak rock, that is asthenosphere. That is magma or lava. As per plate tectonic theory, lithosphere plate is slide on plastic asthenosphere. Means lithosphere means crust means crust floating on seema, that is asthenosphere. And continental drift theory ಹೇಳಿದೀನಿ, continental drift theory ಹೇಳಿದೀನಿ. Cl floating on seema ಅಂತ ಹೇಳಿದೀನಿ. ನೆಕ್ಸ್ಟ್ ಇನ್ ಲೋವರ್ ಮೆಂಟಲ್, ಅಪ್ಪರ್ ಮೆಂಟಲ್ ಆಯಿತು. ಲೋವರ್ ಮೆಂಟಲ್
higher density that is in solid form, this lower metal higher velocity, in lower metal high velocity of primary and secondary waves, ಹಾಗಾಗಿ ನಾವು we conclude that that is lower metal is solid in form ಅಂತ conclude ಆಗ್ಬೋದು. And next one is core, one of the most important. Core is made up of Nephe, very denser material, made up of Nephe, that is nickel and iron. Nephe means Fe means ferrous, that is iron, nickel and iron. Okay, core are divided into two parts, that is inner core and outer core. First one is outer core. In outer core is liquid form because high temperature but pressure is very low. ಯಾಕೆ ಹೈಯೆಸ್ಟ್ ಟೆಂಪ್ರೇಚರು ಪ್ರೆಷರ್ ಲೋ ಇದೆ ಹಾಗಾಗಿ ಲಿಕ್ವಿಡ್ ಫಾರ್ಮ್ ಇದೆ ಅಂದರೆ, ಟೆಂಪ್ರೇಚರು ಹೆಚ್ಚಿದ್ದು ಪ್ರೆಷರು ಹೆಚ್ಚಿದ್ರೆ ಇದು ಲಿಕ್ವಿಡ್ ಫಾರ್ಮ್ ಆಗ್ತಿದ್ದಿಲ್ಲ, ಮಿನಿಮಮ್ ಮೋಲ್ಟನ್ ಫಾರ್ಮಲ್ಲರೂ ಇರ್ತಿತ್ತು, ಅಂದರೆ ಜೆಲ್ಲಿ ಲೈಕ್ ಫಾರ್ಮಲ್ಲರೂ ಇರ್ತಿತ್ತು. ಸೊ ಹೈಯೆಸ್ಟ್ ಇನ್ ಟೆಂಪ್ರೇಚರ್ ಹೈಯೆಸ್ಟ್ ಇದೆ ಬಟ್ ಪ್ರೆಷರ್ ಇಸ್ ಲೋಯೆಸ್ಟ್ ಇದೆ, ಹಾಗಾಗಿ ಇದು ಲಿಕ್ವಿಡ್, it is in liquid form. It is in liquid form. It is responsible for magnetic property. It is responsible for this outer core is responsible for magnetic property. What is magnetic property? Next class ಹೇಳ್ತೀನಿ. Magnetic property of the earth due to rotation of earth. Rotation of earth ಕಾರಣದಿಂದ changes particles, it make earth a geomagnetic, earth as geomagnetic. ಇದು ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳಿದರೆ. ಔಟರ್ ಕೋರ್ magnetic property of the earth due to rotation of the earth rotation ಕಾರಣದಿಂದ changes in particle highly changes in ಕಾರಣದಿಂದ make earth as geomagnetic property ಆಗಿದೆ. and also in outer core ನಲ್ಲಿ secondary waves pass ಆಗೋದಿಲ್ಲ, secondary waves do not pass because you know all that is outer core is liquid in form ಆಗಲೇ ಹೇಳಿದ ಕಾರಣ ಶ್ಯಾಡೋ ಝೋನ್ ಫಾರ್ಮ್ ಆಯಿತು. ಔಟರ್ ಕೋರ್ ಲಿಕ್ವಿಡ್ ಇನ್ ಫಾರ್ಮದಿಂದ ಸೆಕೆಂಡರಿ ವೇವ್ಸ್ ಪಾಸ್ ಆಗದೇ ಇರೋದ್ರಿಂದ ಹೈಯೆಸ್ಟ್ ಶ್ಯಾಡೋ ಝೋನ್ ಕಾರಣನೇ ಈ ಔಟರ್ ಕೋರ್ ಲಿಕ್ವಿಡ್ ಇರೋದ್ರಿಂದ. ಆ್ಯಂಡ್
inner core, and one of the second part is inner core. Inner core is our center of the part. It is the center of the part. It is a dense solid and innermost part. It is rich in iron. So speed of primary waves are high. We conclude ಇದರಿಂದ ನಾವು ಹೇಳ್ಬೋದು, we conclude inner part is solid. This is the interior of the earth. This is whole interior of the earth. So ದಿಸ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಎಕ್ಸಾಮಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಹೇಳಿದ್ದೀನಿ. ಆ್ಯಂಡ್ ನೀವು ಇದಕ್ಕೂ ಹೆಚ್ಚು ಕಲಿಬೇಕು ಅಂದರೆ ನೆಕ್ಸ್ಟು ಯಾವುದೋ ಬುಕ್ಸು, ಆಥರ್ ಬುಕ್ಸ್ ಅದು ಓದ್ಬೋದು, ಅಥವಾ NCERT ಬುಕ್ಸಲ್ಲಾದರೂ ಓದ್ಬೋದು. ಬಟ್ ದಿಸ್ ಈಸ್ ಎನಫ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ಸ್. ಓಕೆ, ದಟ್ಸ್ ಇಟ್. ಇಂಟೀರಿಯರ್ ಆಫ್ ದಿ ಅರ್ತ್ ಆ್ಯಂಡ್ ಇಟ್ ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ನೀವು ರಿವೈಸ್ ಮಾಡುವಾಗ, ಇದು ರಿವೈಸ್ ಮಾಡಿ ಎಕ್ಸಾಮಿಗೆ ಹೋದರೆ ಇದರಿಂದ 1 or 2 ಮಾರ್ಕ್ಸ್ ಬರ್ಬೋದು, ಅಥವಾ ಬೇರೆ ಆನ್ಸರಿಗೆ ಬೇರೆ ಆನ್ಸರ್ನ ಫೈಂಡ್ ಔಟ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಆಫ್ ಹ್ಯಾರಿ ಹೆಸ್. ಇಟ್ ಈಸ್ ಆಲ್ಸೋ most important for our geography, for our exam point of view. Thank you for watching.